KGF BGML ಜಿಮ್ಖಾನಾ ಸ್ಟೇಡಿಯಂ ಮತ್ತೆ 26 ವರ್ಷಗಳ ನಂತರ 27ನೇ ತಾರೀಕು ಉದ್ಘಾಟನೆ ಆಗಿ 27 ಮತ್ತು 28 2 ದಿವಸಗಳ ಕಾಲ KGF ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಸನ್ಮಾನ್ಯ ಶ್ರೀ ಶಿವಾಂಶು ರಜಪೂಟ್ ಅವರು ಡ್ರಗ್ಸ್ ಅವೇರ್ನೆಸ್ ಫುಟ್ಬಾಲ್ ಟೂರ್ನಮೆಂಟ್ ಅನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಭಾರಿ ಯಶಸ್ವಿಯಾಗಿ ಆಚರಣೆ ಮಾಡಿ ಇವತ್ತು ಇಡೀ KGF ಮಾತ್ರ ಅಲ್ಲ, ವಿಶ್ವದಲ್ಲಿ ಎಲ್ಲೆಲ್ಲಿ KGFನ ಜನತೆ ಇದ್ದಾರೆ ಎಲ್ಲರೂ ಕೂಡ ಇವತ್ತು ಜಿಮ್ಖಾನಾ ಸ್ಟೇಡಿಯಂನಲ್ಲಿ ನಡೆದಂಥ ಫುಟ್ಬಾಲ್ ಟೂರ್ನಮೆಂಟನ್ನು ಮತ್ತು ಆ ಉದ್ಘಾಟನೆ ಕಾರ್ಯಕ್ರಮವನ್ನು, ಅದು ಉದ್ಘಾಟನೆ ಆಗಿರುವುದು ಎಲ್ಲರೂ ಕೂಡ ರೀಬರ್ತ್ ಆಗಿದಂಥ ರೀತಿಯಲ್ಲಿ ಭಾರಿ ಸಂತೋಷದಿಂದ ಇಡೀ KGF ಜನತೆ ಇದ್ದಾರೆ. ಇದಕ್ಕೆ ಮೂಲ ಕಾರಣವಾಗಿ ನಾವು ನಮ್ಮ ಕೋಲಾರ ಜಿಲ್ಲೆಯ ಸಂಸದರಾದಂಥ ಶ್ರೀ ಮಲ್ಲೇಶ್ ಬಾಬು ಅವರಿಗೆ ನಾವು ಭಾರಿ ಧನ್ಯವಾದಗಳನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಕಾರಣ ಕಳೆದ ವರ್ಷ 12/6/2025 ನಾವು ಈ ಸ್ಟೇಡಿಯಮನ್ನು ಪುನರಚನೆ ಮಾಡಬೇಕಂತ BGML ಎಸ್ಟೇಟ್ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಒಂದು ಮೆಮೊರಾಂಡಮನ್ನು ಸಲ್ಲಿಸಿದ್ದೇವೆ. ತದನಂತರ ನಾವು ಕೋಲಾರ MP ಮಲ್ಲೇಶ್ ಬಾಬು ಅವರನ್ನು ಸತತವಾಗಿ ಭೇಟಿಯಾಗಿ ಒಂದು 6-7 ಬಾರಿ ಅವರ ಮನೆ ಹತ್ರ ಹೋಗಿ ಮತ್ತು ಗೆಸ್ಟ್ ಹೌಸಲ್ಲಿ ಕರೆಸಿ ಅವರಿಗೆ ಈ ವಿಚಾರಗಳನ್ನೆಲ್ಲ ಕೂಡ ಹೇಳಿ ನಾವು ಅವರಿಗೆ ಒತ್ತಡಗಳನ್ನು ನೀಡಿದ್ದೇವೆ. ಅದೇ ರೀತಿಯಲ್ಲಿ 1 ಲಕ್ಷ ಸಹಿ ಸಂಗ್ರಹಣೆ ಕಾರ್ಯಕ್ರಮವನ್ನು ಕಳೆದ 8 ತಿಂಗಳಿಂದ ನಾವು ಇಡೀ KGF ಕ್ಷೇತ್ರದಲ್ಲಿ ಕಾರ್ಮಿಕರ ಮಧ್ಯದಲ್ಲಿ ಎಲ್ಲ ಸಮೂಹದ ಮಧ್ಯದಲ್ಲಿ ನಾವು ಸಿಗ್ನೇಚರ್ ಕ್ಯಾಂಪೈನ್ ಮಾಡುವಾಗ ಈ ಜಿಮ್ಖಾನಾ ಸ್ಟೇಡಿಯಮನ್ನು ಇಮಿಡಿಯೇಟ್ ಆಗಿ ರೆನೋವೇಟ್ ಮಾಡಬೇಕನ್ನುವ ಘೋಷಣೆಯನ್ನು ಮುಂದೆ ಇಟ್ಟು ಸಹಿ ಸಂಗ್ರಹಣೆ ನಾವು ಸಿಗ್ನೇಚರ್ ಕ್ಯಾಂಪೈನ್ ಪಡೆದೇವೆ. ಇದಕ್ಕೆ ಮುಖ್ಯವಾಗಿ ಮೂಲ ಕಾರಣವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾದರೆ KGFನಲ್ಲಿ ಇರತಕ್ಕಂಥ ನಮ್ಮ ಮಾಧ್ಯಮದ ಮಿತ್ರರನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಮೀಡಿಯಾ ನಮಗೆ ಭಾರಿ ಈ ಸ್ಟೇಡಿಯಮನ್ನು ಇವತ್ತು ಪುನರಚನೆ ಆಗಿದೆ ಅಂದರೆ ಅದು ಕಾರಣ ಮೀಡಿಯಾದಲ್ಲಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಇದನ್ನು ದೊಡ್ಡ ಮಟ್ಟದಲ್ಲಿ ಈ ಸ್ಟೇಡಿಯಮನ್ನು ಇಂಪಾರ್ಟೆನ್ಸನ್ನು ಅವರು ಪ್ರಿಂಟ್ ಮೀಡಿಯಾ, ಯೂಟ್ಯೂಬ್ ಮೀಡಿಯಾ ಇದೆಲ್ಲಲ್ಲೂ ಕೂಡ ಪಬ್ಲಿಷ್ ಮಾಡಿದರು. ಸೇವ್ KGF ಯುನೈಟೆಡ್ ಫ್ರಂಟ್ ಏನು ಪ್ರಯತ್ನಗಳು ಮಾಡಿದೇವೋ, ಎಷ್ಟು ಪ್ರಯತ್ನಗಳು ಮಾಡಿದೀವೋ ಎಲ್ಲವನ್ನು ಕೂಡ ಅವರು ಮೀಡಿಯಾನವರು ಇದನ್ನು ಅಪ್ಲೋಡ್ ಮಾಡಿದ್ದಾರೆ. ಆದ್ದರಿಂದ ಸೇವ್ KGF ಯುನೈಟೆಡ್ ಫ್ರಂಟ್ ನಾವು SP ಸಾಹೇಬರನ್ನು ಕೂಡ ಭೇಟಿ ಮಾಡಿ ಈ 1 ಲಕ್ಷ ಸಿಗ್ನೇಚರ್ ಕ್ಯಾಂಪೈನ್ ಬಗ್ಗೆ, ಈ ಜಿಮ್ಖಾನಾ ಗ್ರೌಂಡ್ ಬಗ್ಗೆ ಯಾಕೆ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತೆಲ್ಲ ಕೂಡ ನಾವು ಮಾಡಿದ್ದೇವೆ. ಕಳೆದ ಮಾರ್ಚ್ 1ನೇ ತಾರೀಕು ಕಪ್ಪು ದಿನಾಚರಣೆ KGF ಅಲ್ಲಿ ಆಚರಣೆ ಮಾಡಿ ಅವತ್ತು ಕೂಡ ನಾವು ಜಿಮ್ಖಾನಾ ಗ್ರೌಂಡನ್ನು ಇದು ಮಾಡಬೇಕಂತ ಮಾಡಿದ್ದೇವೆ. ಸೊ ಮಲ್ಲೇಶ್ ಬಾಬು ಅವರು ಕೇಂದ್ರದ ಮಿನಿಸ್ಟ್ರಿ ಆಫ್ ಮೈನ್ಸ್ ಮುಖಾಂತರ ಮತ್ತು ಜಾಯಿಂಟ್ ಡೈರೆಕ್ಟರ್ ಆಫ್ BGML ಮುಖಾಂತರ ಇದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಎಷ್ಟೋ MPಗಳು KGF ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇದ್ದರೂ ಕೂಡ ಬಟ್ ಮಲ್ಲೇಶ್ ಬಾಬು ಅಂದರೆ ಅವರು ಒಂದು ಸ್ಪೆಷಲ್ ಆಗಿ ನಾವು ನೆನೆಸ್ಕೋಬೇಕು. ಯಾಕಂದರೆ ಇವತ್ತು ಅವರು ಅದಕ್ಕೆಲ್ಲ ಪ್ರಯತ್ನಗಳನ್ನು ಮಾಡಿದರು. ಇವತ್ತು ಖೇಲೋ ಇಂಡಿಯಾ, ಆಲ್ ಇಂಡಿಯಾ ಸ್ಪೋರ್ಟ್ಸ್ ಅಥಾರಿಟಿ ಮುಖಾಂತರ ಇವತ್ತು ಈ ಗ್ರೌಂಡನ್ನು ಕೋಆರ್ಡಿನೇಟ್ ಮಾಡೋದಕ್ಕೆ ಮಾಡಿದರು. ಇವತ್ತು 2 ದಿವಸಗಳ ಕಾಲ ನಡೆದಂಥ ಆ ಫುಟ್ಬಾಲ್ ಮ್ಯಾಚಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್, ಎಸ್ಪೆಷಲಿ ಅವರ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಿಗೆ ಎಷ್ಟು ಮಟ್ಟಿಗೆ ನಾವು ಧನ್ಯವಾದಗಳನ್ನ ಹೇಳಿದ್ರು ಅದಕ್ಕೆ ಈಕ್ವಲ್ ಇಲ್ಲ. ಅದರಿಂದ ಇವತ್ತು ಅದು ಎಲ್ಲ ರೀತಿಯಲ್ಲಿ ಯಶಸ್ವಿಯಾಗಿದೆ. ಸೇವ್ KGF ಯುನೈಟೆಡ್ ಫ್ರಂಟ್ನ ಕಾರ್ಯಕರ್ತರುಗಳು ಇವತ್ತು ಕೂಡ ಅದಕ್ಕೆ ಜೆರ್ಸಿ ಹಾಕ್ಕೊಂಡು ಅದನ್ನು ಪೂರ್ತಿ ಅದರಲ್ಲಿ ಪಾಲ್ಗೊಂಡು ನಾವು ಮಾಡಿದ್ದೇವೆ. ಇದಕ್ಕೆ BGML ಮ್ಯಾನೇಜ್ಮೆಂಟ್ ಕೂಡ ಫುಲ್ ಸಪೋರ್ಟ್ ಆಗಿ ಇದನ್ನು ಮಾಡಿದರು ಮತ್ತು ಸಾರ್ವಜನಿಕರು ಕೂಡ ಇದಕ್ಕೆಲ್ಲ ರೀತಿಯಲ್ಲಿ ಕೂಡ ಮಾಡಿದರು. KGF ಕಾರ್ಮಿಕರ ಕನಸು ನನಸಾಗಿದೆ. ಏನು ಜಿಮ್ಖಾನಾ ಗ್ರೌಂಡು ಓಪನ್ ಮಾಡಬೇಕಂತ ಸ್ಪೋರ್ಟ್ಸ್ ಇಂಟ್ರೆಸ್ಟೆಡ್ ಇರತಕ್ಕಂಥ ನಮ್ಮ ಯುವಕರು ಇವತ್ತು KGFನಲ್ಲಿ ಯುವಕರ ಮಧ್ಯದಲ್ಲಿ ಒಂದು ಒಳ್ಳೆ ಅವೇರ್ನೆಸ್ ಆಗಿದೆ. ನಾವೆಲ್ಲ ಕೂಡ ಇವತ್ತು ಸ್ಪೋರ್ಟ್ಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕನ್ನೋದು ಬಂದಿದೆ. ಆದ್ದರಿಂದ ಈ ಜಿಮ್ಖಾನಾ ಗ್ರೌಂಡಲ್ಲಿ ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ಗಳು ಆಗಬೇಕು, ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ಗಳು ಆಗಬೇಕು. ಪ್ರತಿ ಕಾರ್ಮಿಕರ ಮನೆಯಲ್ಲಿ KGFನಲ್ಲಿ ಇರ್ತಕ್ಕಂಥ ಎಲ್ಲರೂ ಯುವಕರುಗಳು ಕೂಡ ಫುಟ್ಬಾಲ್ಗೆ ಇಂಪಾರ್ಟೆನ್ಸ್ ಕೊಡಬೇಕು.
ಅದೇ ರೀತಿಯಲ್ಲಿ KGF ನಲ್ಲಿ ಇರತಕ್ಕಂಥ ಒಂದೊಂದು ಮೈನಿಂಗ್ ಏರಿಯಾದಲ್ಲಿ ಕೂಡ ಸುಮಾರು ಗ್ರೌಂಡ್ಸ್ಗಳಿದೆ, ಮೈದಾನಗಳಿದೆ. ಈ ಮೈದಾನಗಳನ್ನು ಡೆವಲಪ್ ಮಾಡಬೇಕು. ಚಾಂಪಿಯನ್ ರೀಪಲ್ಲಿ ಇರತಕ್ಕಂಥ ಹೈ ಗ್ರೌಂಡನ್ನು ಪುನರಚನೆ ಮಾಡಬೇಕಾಗಿದೆ. KGF ಕೋರ್ಟ್ ಪಕ್ಕದಲ್ಲಿ ಇರತಕ್ಕಂಥ ಮಲಯಾಳಿ ಗ್ರೌಂಡು, ಅಲ್ಲಿ ಒಂದು ಬೆಸ್ಟ್ ಫುಟ್ಬಾಲ್ ಟೂರ್ನಮೆಂಟ್ಗಳೆಲ್ಲ ಮಾಡಿದ್ದಾರೆ. ಅದರಿಂದ ಈ ಸಂದರ್ಭದಲ್ಲಿ ನಮ್ಮ ಬೇಡಿಕೆ ಆ ಮಲಯಾಳಿ ಗ್ರೌಂಡನ್ನು BGML ಮಲಯಾಳಿ ಗ್ರೌಂಡನ್ನು ಇವತ್ತು ರೆಡಿ ಮಾಡಬೇಕು. ಅದೇ ರೀತಿಯಲ್ಲಿ ಬಾಂಬೆ ಗ್ರೌಂಡನ್ನು ಇವತ್ತು ರೆಡಿ ಮಾಡಬೇಕು. ಅದೇ ರೀತಿ ಇವತ್ತು ಗಾಲ್ಫ್ ಗ್ರೌಂಡನ್ನು ಕೂಡ ರೆಡಿ ಮಾಡಬೇಕು. ಅದೇ ರೀತಿ ಒಂದೊಂದು ಮೈನಿಂಗ್ ಏರಿಯಾದಲ್ಲಿ ಇರತಕ್ಕಂಥ ಗ್ರೌಂಡ್ಗಳನ್ನು ನಾವು ಸೇಫ್ಟಿ ಮಾಡಿದರೆ ಇವತ್ತು ಒಂದೊಂದು ಏರಿಯಾದಲ್ಲಿ ಕೂಡ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ನ ಡೆವಲಪ್ ಮಾಡಬಹುದು. ಸ್ಪೋರ್ಟ್ಸ್ ಕ್ಲಬ್ಗಳಿದೆ, ಒಂದೊಂದು ಮೈನಿಂಗ್ ಏರಿಯಾದಲ್ಲಿ ಕೂಡಿದರೆ ಸ್ಪೋರ್ಟ್ಸ್ ಕ್ಲಬ್ಗಿದೆ. ಚಾಂಪಿಯನ್ ರೀಫಲ್ಲಿ ವಿಕ್ಟ್ರಿ ಸ್ಪೋರ್ಟ್ಸ್ ಕ್ಲಬ್ ಇದೆ, ಕೆನಡೀಸಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಇದೆ, ಮೈಸೂರು ಮೈನ್ಸಲ್ಲಿ ಇವತ್ತು ಸ್ಪೋರ್ಟ್ಸ್ ಕ್ಲಬ್ಗಳಿದೆ. ಅದೇ ರೀತಿ ಒಂದೊಂದು ಇದು ಪಾಲಗಾಡ್ ಕೋರಮಂಡಲ್ ಏರಿಯಾದಲ್ಲಿ ದೊಡ್ಡ ಮೈದಾನ ಇದೆ. ಅದೇ ಮಾದರಿ ಸ್ಪೋರ್ಟ್ಸ್ ಕ್ಲಬ್ಗಳಿದೆ. ಅದರಿಂದ BGML ಅಥಾರಿಟಿ ನಮ್ಮ ಸನ್ಮಾನ್ಯ ಮಲ್ಲೇಶ್ ಬಾಬು ಅವರಿಗೆ ಮತ್ತೆ ಮನವಿ ಮಾಡುತ್ತೇವೆ, ತಾವು ಎಲ್ಲ ರೀತಿಯಲ್ಲಿ ಮಾಡಿದೆ. ನ್ಯಾಷನಲ್ ಲೆವೆಲ್ ಹಾಕಿ ಗ್ರೌಂಡ್ KGF ಅಲ್ಲಿದೆ. ಉರ್ಗಮ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಹಾಕಿ ಪ್ಲೇಯರ್ಸ್ ನ್ಯಾಷನಲ್ ಲೆವೆಲ್ ಅಲ್ಲಿ ಆಡಿದ್ದಾರೆ. ಅಂತ ಹಾಕಿ ಪ್ಲೇಯರ್ಸ್ ಇರುತ್ತೆ ಎಲೆಕ್ಟ್ರಿಕ್ ಕಾಲಿನಲ್ಲಿ ಪಕ್ಕದಲ್ಲಿ ಇರತಕ್ಕಂಥ ಆ ಗ್ರೌಂಡ್ ಅನ್ನು ಕೂಡ ತಾವು ಮಾಡಬೇಕು. ಇದರಿಂದ KGF ನಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಎಲ್ಲರೂ ಕೂಡ ಮಿಲಿಟರಿಗೆ ಹೋಗಬೇಕು, MEGಗೆ ಹೋಗಬೇಕು, ಸ್ಪೋರ್ಟ್ಸ್ ಮುಖಾಂತರ ಅಪಾಯಿಂಟ್ಮೆಂಟ್ಗಳು ಸಿಗಲಿ. KGF ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಯುವಕರನ್ನ ಬೆಲೆ. ಅದರಿಂದ ನಮ್ಮ ಸೇವ್ KGF ಯುನೈಟೆಡ್ ಫ್ರಂಟ್ನ ಘೋಷಣೆ, ನಾವು ಏನೇನಿದೆಯೋ ಅದೆಲ್ಲ ರಕ್ಷಣೆ ಮಾಡಬೇಕು. ನಮ್ಮ ಯುವಕರು, ನಮ್ಮ ಜನರನ್ನು ನಾವು ಅರಿವು ಮೂಡಿಸಬೇಕನ್ನುವ ನಮ್ಮ ಉದ್ದೇಶವನ್ನು ಪೂರ್ತಿಯಾಗಿ ಇವತ್ತು ಸಕ್ಸಸ್ ಮಾಡಿದ್ದಾರೆ. ಅದಕ್ಕೆ ಮತ್ತೆ ಧನ್ಯವಾದಗಳನ್ನು ಹೇಳುತ್ತೇನೆ ನಮ್ಮ ಮಲ್ಲೇಶ್ ಬಾಬು ಸಾಹೇಬರಿಗೆ, MP ಅವರಿಗೆ, ಮತ್ತು ನಮ್ಮ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಶಿವಾಂಶು ರಜಪುಟ್ ಅವರಿಗೆ, ಮತ್ತು BGML ಮ್ಯಾನೇಜ್ಮೆಂಟ್ಗೆ ಕೂಡ ನಾವು ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಒಂದೇ ಘೋಷಣೆ, ಸೇವ್ KGF ಘೋಷಣೆ. ನಾವು ಯಾವುದ್ರ ಬಗ್ಗೆ ಕೂಡ ನಾವು ಚಿಂತನೆ ಮಾಡೋದಿಲ್ಲ. ನಮ್ಮ ಊರು, ನಮ್ಮ ಹಕ್ಕು, ನಮ್ಮ ಜನ, ನಮ್ಮ ಮಣ್ಣು ನಮ್ಮ ಹತ್ರ ಇರಬೇಕು. ನಮ್ಮ ಯಾವ ಇಷ್ಟ ಇದೆಯೋ ಅದನ್ನು ನಾವು ಅದೇ ರೀತಿಯಲ್ಲಿ ಉಳಿಸ್ಕೋಬೇಕನ್ನುವ ಕನಸು ಇವತ್ತು ನೆನಸಾಗಿದೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಇವತ್ತು ಮತ್ತೆ ಮತ್ತೆ ಸೇವ್ KGF ನಾವು ಹೇಳ್ತಾ ಇದ್ದೀವಿ, ನಿಮ್ಮಿಂದಾನೇ ಇದು ಸಕ್ಸಸ್ ಆಗಿದೆ. ನಿಮ್ಮ ಪಬ್ಲಿಸಿಟಿಯಿಂದಾನೇ ನಮ್ಮ ಸೇವ್ KGFನ ವಿಚಾರಗಳು ಇವತ್ತು ಜನರ ಮಧ್ಯದಲ್ಲಿ, ಸರ್ಕಾರ ಮಟ್ಟದಲ್ಲಿ ಹೋಗೋದಕ್ಕೆ ಮಾಧ್ಯಮದವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಅಂತ ಹೇಳಿ ಎಲ್ಲರಿಗೂ ವಂದನೆಗಳು.